ಇದರ ಉದ್ದೇಶ ಏನು? ನಾನು ಇದರ ಬಗ್ಗೆ ಗೊತ್ತಿದೆ ನನಗೆ. ಯಾವ ಕಾರಣದಿಂದ ಇದಕ್ಕೆ ನೀವು ಕೈ ಹಾಕಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನು ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಚದರ ಎಕರೆ ಭೂಮಿನ ನಿವೇಶನ ಮಾಡಬೇಕು. ಇದಕ್ಕೆ ಗೌರ್ಮೆಂಟ್ ಗ್ಯಾರಂಟಿಯಿಂದ ಸುಮಾರು 12,000 ಕೋಟಿ ನಂತರ ಸಮಯ. ಆಮೇಲೆ ಯಾವನ್ ಲೇಔಟ್ ಮಾಡ್ತಾನೋ ಅವನಿಗೆ 8,000 ಕೋಟಿ ಗ್ಯಾರಂಟಿ. ಇದು ಬಹಳ ದಿನ ಬಚ್ಚಿಟ್ಟು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು 24ನೇ ತಾರೀಕು ಕಾಗದ ಬರೆದೆ, ನಿಜ. ನಿಮಗೆ 20 ದಿನ ಟೈಮ್ ತಗೊಂಡಿದ್ದೀನಿ ನಿಮಗೆ ನಿಮ್ಮ ಮುಂದೆ ಈ ವಿಷಯನ ಇಡ್ಲಿಕ್ಕೆ. ನಾನು ಹೋರಾಟಕ್ಕೆ ಹೋಗಿಲ್ಲ. ಹೋದರೆ ಪ್ರಚೋದನೆ ಮಾಡಿದ್ರು ಅಂತ ನನ್ನ ಮೇಲೆ ಆಪಾದನೆ ಬರಬಾರದು ಅಂತ ಹೇಳಿ ನಾನು ಹೋಗಿಲ್ಲ. ಕುಮಾರಸ್ವಾಮಿಯವರು ಇವತ್ತು ಹಾಲಿ ಮಂತ್ರಿಗಳು ಆ ಕ್ಷೇತ್ರದಿಂದ ಗೆದ್ದಿದ್ದಾರೆ. MP ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಕೇಂದ್ರ ಸರ್ಕಾರದ ಮಂತ್ರಿ. ಅವರು ರಾಜಕೀಯ ಜೀವನದಲ್ಲಿ ಹಾಸನದಲ್ಲಿ ರೇವಣ್ಣ, ಇಲ್ಲಿ ರಾಮನಗರದಲ್ಲಿ ಕುಮಾರಸ್ವಾಮಿಯವರು ಹೀಗೆ 30 ವರ್ಷದ ಹಿಂದೆ ಬಂದು ಸೆಟ್ಲ್ ಆದರು. ಅಷ್ಟೇನಲ್ಲ. ಆಮೇಲೆ ನಿನ್ನೆ ಬಂದು ಯಾವುದೋ ಸ್ವಂತ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಎಂಬ ಪ್ರಶ್ನೆ ಇದೆ. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ನೀವು ಸಿದ್ದರಾಮಯ್ಯನವರನ್ನು ತೆಗೆದು ಹೈಕಮಾಂಡ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದರೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಿಮಗೆ ಬೇರೆ ಮಾರ್ಗಗಳು ಬೇಕಾದಷ್ಟಿದೆ. ಅದನ್ನು ಬಳಕೆ ಮಾಡ್ಕೊಳ್ಳಿ. ಈ ಬಡ ರೈತರು 60,000 ಲೀಟರ್ ಹಾಲು ಕರೆದು ಒಂದು ಟನ್ನ ತಿನ್ನೋರಿದ್ದಾರಲ್ಲ, ಅವರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾನು ಈ ಕಾಗದದಲ್ಲಿ ಹೇಳಿದ್ದೇನೆ, ನಾನು ಧರಣ ಕೂರ್ತೇನೆ, ನೀವು ಮುಂದುವರೆದ್ರಿ ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣ ಕೂರ್ತೀನಿ ಅಂತಲೂ ಬರೆದಿದ್ದೆ. ನಾನು ಅಪೀಲ್ ಮಾಡ್ತಾ ಇದ್ದೇನೆ, ನನ್ನನ್ನು ಸನ್ನಿವೇಶಕ್ಕೆ ದೂಡಬೇಡಿ. ಇವತ್ತೇನು ರೈತರ ಮೇಲೆ FIR ಹಾಕಿದರೆ ಅದನ್ನು ಮತ್ತೆ ಮುಂದುವರಿಸ್ತೇನೆ. ಆ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತ ಏನು ಅಪರಾಧಿಗಳಿದ್ದಾರೆ ಅವ್ರಿಗೆ ನೀವು ಶಿಕ್ಷೆ ಕೊಡೋದಕ್ಕೆ ಬದಲಾಗಿ ನಿನ್ನೆ ನಡೆದಂಥ ಒಂದು ಪ್ರಚೋದನೆ, ರೆವಿನ್ಯೂ ಅಧಿಕಾರಿಗಳ ಒಂದು ಕೋರಿಕೆ ಮೇಲೆ ನೀವು ಹೋದ್ರಿ, ಆಗ ಈ ಘಟನೆ ನಡೆದರೂ ನಾನಿಲ್ಲ ಅಂತ ಹೇಳ. ನೀವು ರೈತರ ಮಕ್ಕಳೇ,